79ನೇ ಸ್ವಾತಂತ್ರ್ಯೋತ್ಸವವನ್ನ ಭಾವೈಕ್ಯತೆಯಿಂದ ಆಚರಿಸಲಾಯಿತು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಗಣ್ಯರಿಗೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಆರ್ಡಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಮೆರವಣಿಗೆ ನಡೆಯಿತು. ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರಿಗೆ ಗೌರವ ಸಲ್ಲಿಸಲಾಯಿತು. ಉಪವಿಭಾಗಾಧಿಕಾರಿ ದೇಶ ವಿದೇಶದ ಅಭಿವೃದ್ಧಿ, ಗಡಿ ಕಾಯುವ ಯೋಧರ ಶೌರ್ಯ ಹಾಗೂ ಸಿಂಧೂರ ಘಟನೆಯ ಬಗ್ಗೆ ಮಾತನಾಡಿದರು. ಸಂಸದರು ನಮ್ಮ ದೇಶ ನಮ್ಮ ಹೆಮ್ಮೆ, ಜನರ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದರು. ಶಾಲಾ ಕಾಲೇಜು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಬ್ಬಕ್ಕೆ ರಂಗು ತುಂಬಿತು. ಸಾಂಸ್ಕೃತಿಕ ಮತ್ತು ಇತರ ಹಕ್ಕುಗಳನ್ನು ನಮಗೆ ನೀಡಿ ನಾವೆಲ್ಲರೂ ಸ್ವತಂತ್ರದಿಂದ ಇರೋಣ ಅಂತಕ್ಕಂಥದ್ದನ್ನು ತಿಳಿಸಿ ಈ ಎಲ್ಲ ಪ್ರಜೆಗಳನ್ನು ನೀಡಿ ನಮಗೆ ಭಾರತ ದೇಶ ಒಂದು ಅಭಿವೃದ್ಧಿಯುತವಂತಹ ದೇಶವನ್ನಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬೇಕಾದ್ರೆ 1947ರಲ್ಲಿ ಸಾಕಷ್ಟು ಹೋರಾಟಗಳನ್ನು ನಡೆಸಿದರು. ಆ ಹೋರಾಟದ ನಂತರದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿನ ಪೊಲೀಸ್ ವಿಭಾಗದಿಂದ ಸುಂದರ ಮತ್ತು ಆಕರ್ಷಕವಾಗಿರ್ತಕ್ಕಂತಹ ಪಥಸಂಚಲನ ವೇದಿಕೆಯ ಮುಂಭಾಗದಲ್ಲಿ ನಾವು ನೋಡಬಹುದು. ಚಿಕ್ಕೋಡಿಯ PSI ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಪೊಲೀಸ್ ವಿಭಾಗದಿಂದ ಆಕರ್ಷಕ ಪಥಸಂಚಲನ ವೇದಿಕೆಯ ಮುಂಭಾಗದಲ್ಲಿ ಸಾಗ್ತಾ ಇದೆ. ಅವರನ್ನು ಹಿಂಬಾಲಿಸಿ CSS ಪ್ರೌಢಶಾಲೆ NC ಶಾಲಾ ಬಾಲಕಿಯರ ಈ ಒಂದು ಸುಂದರ NCC ವಿಂಗ್ ಆಕರ್ಷಕ ಭಂಗಿಯಲ್ಲಿ ತಮ್ಮ ಪಥಸಂಚಲನವನ್ನು ಮಾಡ್ತಾ ಇತ್ತು. ಅವರ ಜೊತೆಗೂಡಿ RDHS ಏರ್ ವಿಂಗ್ ವಿದ್ಯಾರ್ಥಿನಿಯರ ಈ ಒಂದು ತಂಡ ತಮ್ಮ ಪಥಸಂಚಲನವನ್ನು ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದು, ಅವರನ್ನು ಹಿಂಬಾಲಿಸಿ CSS ಗೈಡ್ಸ್ ಬಟಾಲಿಯನ್ಸ್ ಅವರನ್ನು ಹಿಂಬಾಲಿಸ್ತಾ ಇದ್ದು, ಮುಂದಿನದಾಗಿ CSS ಚಿಕ್ಕೋಡಿ ಗೈಡ್ಸ್ ಬಟಾಲಿಯನ್ಸ್